ನೋಡಿದ್ರಲ್ಲ ಗೆಳೆಯರೆ, ಅಪ್ಪ ಅಂದು ಖಡಕ್ ವಿಲನ್ ಆದ್ರೆ ಮಗ ಇಂದು ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತಾನೆ ಹೇಳ್ಬೋದು. ನಮಸ್ಕಾರ ಗೆಳೆಯರೆ. ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕ್ರೇಜ್, ಅವರ ಮಾಸ್ ಫಾಲೋವಿಂಗ್ ಎಂತದ್ದು ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತು. ದರ್ಶನ್ ಅವರು ಇಂಡಸ್ಟ್ರಿಗೆ ಬಂದಾಗ ತಮ್ಮ ಹೆಸರಿನ ಜೊತೆ ತೂಗುದೀಪ್ ಅನ್ನೋ ಒಂದು ದೊಡ್ಡ ಹೆಸರನ್ನು ಇಟ್ಕೊಂಡು ಬಂದ್ರು. ಆದ್ರೆ ಈ ತೂಗುದೀಪ್ ಶ್ರೀನಿವಾಸ್ ಅವರು ಯಾರು? ಕನ್ನಡ ಚಿತ್ರರಂಗದಲ್ಲಿ ಅವರ ಹವ ಎಂತದ್ದು? ದರ್ಶನ್ ಅವರ ತಂದೆಯ ಆ ಸಿನಿಮಾಗಳು ಮತ್ತು ಅವರ ಪಟ್ಟ ಕಷ್ಟದ ದಿನಗಳ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಫ್ರೆಂಡ್ಸ್, ನಿಜ ಹೇಳ್ಬೇಕಂದ್ರೆ ದರ್ಶನ್ ಅವರ ತಂದೆಯ ಅಸಲಿ ಹೆಸರೇನಪ್ಪಾ ಅಂದ್ರೆ ಮೈಸೂರು ಶ್ರೀನಿವಾಸ್ ಅಂತ. ಸಿನಿಮಾಕ್ಕೆ ಬರೋಕೆ ಮುಂಚೆ ಇವರು ನಾಟಕಗಳಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ರು ಅಂತಾನೆ ಹೇಳ್ಬೋದು. ಆಮೇಲೆ 1966ರಲ್ಲಿ ತೂಗುದೀಪ ಅನ್ನೋ ಒಂದು ಸಿನಿಮಾ ಬರುತ್ತೆ. ಅದರಲ್ಲಿ ಇವರ ಒಂದು ಆಕ್ಟಿಂಗ್ ಅದ್ಭುತವಾಗಿತ್ತೆಂದು ಹೇಳ್ಬೋದು. ಸೊ ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಯ್ತು. ಈ ಸಿನಿಮಾದ ಕ್ರೇಜ್ ಎಷ್ಟಿತ್ತಪ್ಪ ಅಂದ್ರೆ ಅಂದಿನಿಂದ ಶ್ರೀನಿವಾಸ್ ಅನ್ನೋ ಹೆಸರಿನ ಮುಂದೆ ತೂಗುದೀಪ್ ಅನ್ನೋದು ಒಂದು ಶಾಶ್ವತವಾಗಿ ಅಂಟಿಕೊಳ್ತು ಅಂತಾನೆ ಹೇಳ್ಬೋದು. ತೂಗುದೀಪ್ ಶ್ರೀನಿವಾಸ್ ಅವರು ಸ್ಯಾಂಡಲ್ವುಡ್ನ ಎವರ್ಗ್ರೀನ್ ಖಳನಟರಲ್ಲಿ ಒಬ್ಬರು. ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್, ಡಾಕ್ಟರ್ ಅಂಬರೀಷ್ ಅವರ ಒಂದು ಕಾಲದ ಸಿನಿಮಾಗಳಲ್ಲಿ ಇವರದ್ದ ಒಂದು ಅಬ್ಬರ ನಟನೆ ನೋಡಿದ್ರೆ ಅಬ್ಬಾ ನಿಜಕ್ಕೂ ಅದ್ಭುತ ಅಂತಾನೆ ಹೇಳ್ಬೋದು. ಅದರಲ್ಲೂ ನಮ್ಮ ಅಣ್ಣವರ ಜೊತೆ ನಟಿಸಿದ ಮೇಯರ್ ಮುತ್ತಣ್ಣ, ಬಂಗಾರದ ಪಂಜರ, ಆಮೇಲೆ ಸಂಪತ್ತಿಗೆ ಸವಾಲ್ ಸಿನಿಮಾಗಳಲ್ಲಿ ಇವರು ಆಗ್ತಿರ್ತಕ್ಕಂಥ ಖಡಕ್ ವಿಲನ್ ವೇಷಗಳನ್ನು ಇವತ್ತಿಗೂ ಯಾರು ಕೂಡ ಮರೆಯೋಕ್ಕಾಗಲ್ಲ. ಗೊತ್ತಾ ನಿಮ್ಗೆ, ಒಮ್ಮೆ ಶೂಟಿಂಗ್ ಸೆಟ್ನಲ್ಲಿ ಇವರ ನಟನೆಯನ್ನು ನೋಡಿ ಖುದ್ದಾಗಿ ಡಾಕ್ಟರ್ ರಾಜ್ಕುಮಾರ್ ಅವರೇ ಬೆನ್ನು ತಟ್ಟಿ ಶಬಾಷ್ ಅಂದಿದ್ರಂತೆ. ಬರೀ ಕಣ್ಣುಗಳಲ್ಲೇ ವಿಲನ್ ಗತ್ತು ತೋರಿಸೋದ್ರಲ್ಲಿ ಶ್ರೀನಿವಾಸ್ ಅವರು ಪಕ್ಕಾ ಎಂಟರ್ಟೈನ್ಮೆಂಟ್ ಆಗಿದ್ರು, ಎಕ್ಸ್ಪರ್ಟ್ ಕೂಡ ಆಗಿದ್ರು. ಆದ್ರೆ ಗೆಳೆಯರೇ, ತೂಗುದೀಪ್ ಶ್ರೀನಿವಾಸ್ ಅವರು ಬದುಕಿರೋವರೆಗೂ ಚಿತ್ರರಂಗದಲ್ಲಿ ತಮಗೋಸ್ಕರ ಬದುಕಿದ್ರೆ ಹೊರತು ತಮ್ಮ ಮಕ್ಕಳಿಗಾಗಿ ಯಾವುದೇ ರೀತಿಯ ಗಾಡ್ ಫಾದರ್ ಸಪೋರ್ಟ್ ಅಥವಾ ಬ್ಯಾಕ್ ಬೋನ್ ತರ ಇರಲಿಲ್ಲ. ಅದಕ್ಕೆ ನೋಡಿ ದರ್ಶನ್ ಅವರು ಇಂಡಸ್ಟ್ರಿಗೆ ಬಂದಾಗ ಯಕಶ್ಚಿತ್ ಒಬ್ಬ ಲೈಟ್ ಬಾಯ್ ಆಗಿ ಸಣ್ಣ ಪುಟ್ಟ ಅಸಿಸ್ಟೆಂಟ್ ಕೆಲಸ ಮಾಡಿ ತಳಮಟ್ಟದಿಂದ ಒದ್ದಾಡಿ ಮೇಲೆ ಬರಬೇಕಾಯ್ತು. ಅಪ್ಪ ಕಷ್ಟಪಟ್ಟು ಸಂಪಾದಿಸಿದ ಆ ತೂಗುದೀಪ್ ಅನ್ನೋ ಹೆಸರನ್ನ ಇವತ್ತು ಮಗ ದರ್ಶನ್ ಸ್ಯಾಂಡಲ್ವುಡ್ನಲ್ಲಿ ಸಿಂಹಾಸನದ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ. ನೋಡಿದ್ರಲ್ಲ ಗೆಳೆಯರೆ, ಅಪ್ಪ ಅಂದು ಖಡಕ್ ವಿಲನ್ ಆದ್ರೆ ಮಗ ಇಂದು ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತಾನೆ ಹೇಳ್ಬೋದು. ನಿಮ್ಗೇನಾದ್ರೂ ತೂಗುದೀಪ್ ಶ್ರೀನಿವಾಸ್ ಅವರ ಹಳೆ ಸಿನಿಮಾಗಳು ನೆನಪಿದೆಯಾ? ದರ್ಶನ್ ಅವರ ತಂದೆಯ ನಟನೆ ನಿಮಗೂ ಕೂಡ ಇಷ್ಟ ಆಯ್ತಾ? ಹಾಗೂ ದರ್ಶನ್ ಕೂಡ ಇಷ್ಟ ಆದ್ರೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ.